ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಮ್ಮ ಕೂದಲು ಉದ್ದವಾಗಿ ಚೆನ್ನಾಗಿ ಬೆಳಿಬೇಕು ಅಂತ ಆಸೆ ಇರುತ್ತಲ್ವ ನಮಗೆ. ಅದಕ್ಕೆ ನಾನೀಗ ನಮ್ಮ ಕೂದಲು ಚೆನ್ನಾಗಿ ಬೆಳಿಬೇಕು ಅಂದರೆ ಏನು ಮಾಡಬೇಕು ಅಂತ ನಾನು ನಿಮಗೀಗ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ನಾನು ಎಲ್ಲ ಎಲೆಗಳನ್ನ ಎಣ್ಣೆಲಿ ಹಾಕಿ ಕುದಿಸ್ಬೇಕು. ಅದಕ್ಕೆ ಏನೇನು ಎಲೆ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನಿಂಬೆಹಣ್ಣೆಲೆ, ಶಂಕು ಹೂವಿನ ಪುಷ್ಪ, ವಿಳೆದೆಲೆ, ಆಮೇಲೆ ಬೇವಿನ ಎಲೆ, ಬಿಕ್ಕೆಕಾಯಿ ಎಲೆ, ಮಲ್ಲಿಗೆ ಹೂವಿನ ಎಲೆ, ಕನಕಾಂಬರ ಎಲೆ, ಆಮೇಲೆ ಒಂದು ಈರುಳ್ಳಿ ಕೂಡ ನಾನು ತೊಗೊಂಡಿದ್ದೀನಿ ಸಿಪ್ಪೆ ಸಮೇತ. ಬೇವಿನ ಎಲೆ ಕೂಡ ತೊಗೊಂಡಿದ್ದೀನಿ ನೋಡಿ. ಈಗ 2 ಲೀಟ್ರ್ ಎಣ್ಣೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಎಳ್ಳೆಣ್ಣೆ ಕೂಡ ನಾನು ತೊಗೊಂಡಿದ್ದೀನಿ ಇದಕ್ಕೆ. ಈಗ ಮತ್ತೆ ಇನ್ನೊಮ್ಮೆ ನೋಡೋಣ ಬನ್ನಿ ಏನೇನು ಎಲೆ ಹಾಕಿದ್ದೀನಿ ಅಂತ. ನಾನು ಅಲೋವೆರಾ ಕೂಡ ತೊಗೊಂಡಿದ್ದೀನಿ. ಅಲೋವೆರಾ ನೋಡಿ ಹೀಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನುಗ್ಗೆ ಎಲೆ ನಾನು ತೊಗೊಂಡಿದ್ದೀನಿ ಈಗ. ಆಮೇಲೆ ಶುಂಠಿ ಎಲೆ, ಕರಿಬೇವು ಎಲೆ, ದೊಡ್ಡಪತ್ರೆ ಎಲೆ, ನಿಂಬೆ ಗಿಡದ ಎಲೆ ನಾನು ತೊಗೊಂಡಿದ್ದೀನಿ. ಆಮೇಲೆ ಶಂಕು ಹೂವಿನ ಪುಷ್ಪದ ಎಲೆ, ಆಮೇಲೆ ವಿಳೆದೆಲೆ, ತುಳಸಿ, ಪೇರಲ ಗಿಡದ ಎಲೆ, ಅಮೃತ ಬಳ್ಳಿ, ಆಮೇಲೆ ಇದು ಪಾರಿಜಾತದ ಗಿಡ ಎಲೆ ಕೂಡ ನಾನು ತೊಗೊಂಡಿದ್ದೀನಿ. ಆಮೇಲೆ ಈರುಳ್ಳಿ ಕೂಡ ನಾನು ತೊಗೊಂಡಿದ್ದೀನಿ. ಇಷ್ಟನ್ನು ನಾನು ತೊಗೊಂಡಿದ್ದೀನಿ. ಆಮೇಲೆ ಕೆಂಪು ದಾಸವಾಳ, ಆಮೇಲೆ ದಾಸವಾಳದ ಎಲೆ ನಾನು ತೊಗೊಂಡಿದ್ದೀನಿ. ಆಮೇಲೆ ಅಲೋವೆರಾ ಕೂಡ ಚಿಕ್ಕದಾಗಿ ಈ ಥರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಕೆಂಪು ದಾಸವಾಳದ ಹೂವು ತೊಗೊಂಡಿದ್ದೀನಿ, ಅದ್ರ ಎಲೆ ಕೂಡ ನಾನು ತೊಗೊಂಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ನಾವು ಎಣ್ಣೆ ಹಾಕ್ಬಿಟ್ಟು ಬಿಸಿ ಮಾಡೋಣ ನೋಡಿ. ಈಗ ಪಾತ್ರೆಯಲ್ಲಿ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ನಾನು ಈ ಥರ ಎಲೆಗಳೆಲ್ಲ ಸಿಕ್ಕಾಗ ಕೊಬ್ಬರಿ ಎಣ್ಣೆಯಲ್ಲಿ ಈ ಥರ ಎಲೆಗಳು, ಹೂಗಳೆಲ್ಲ ಹಾಕಿ ಬಿಸಿ ಮಾಡಿ ಇಟ್ಕೊಂಡಿರ್ತೀನಿ. ಈಗ ಆ ಪಾತ್ರೆ ಸ್ವಲ್ಪ ಚಿಕ್ಕದು ಅನ್ನಿಸ್ತು. ಈಗ ನಾನು ದೊಡ್ಡದ ಪಾತ್ರೆ ತೊಗೊಂಡಿದ್ದೀನಿ. ಈಗ ನೋಡಿ, ಎಲ್ಲ ನಾನು ಆಗಲೇ ನಿಮಗೆ ತೋರಿಸಿದ್ನಲ್ಲ, ದಾಸವಾಳ, ವಿಳೆದೆಲೆ ಎಲ್ಲ. ಈಗ ಇದನ್ನೆಲ್ಲ ನಾನು ಕೊಬ್ಬರಿ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ನಾನು ಅರಿಶಿಣದ ಎಲೆ ಕೂಡ ಇತ್ತು ನಮ್ಮ ಮನೆಯಲ್ಲಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನೆಲ್ಲಿಕಾಯಿ ಎಲೆ, ಬಿಕ್ಕದ ಎಲೆ, ದಾಸವಾಳ ಎಲೆ, ಕರಿಬೇವು ಸೊಪ್ಪು, ನಿಂಬೆ ಗಿಡದ ಎಲೆ, ದೊಡ್ಡಪತ್ರೆ ಎಲೆ, ಸಾಕಷ್ಟು ಎಲೆಗಳನ್ನ ಹಾಕಿದ್ದೀನಿ. ನುಗ್ಗೆ ಎಲೆ ಕೂಡ ನಾನು ಹಾಕಿದ್ದೀನಿ, ವಿಳೆದೆಲೆ ಕೂಡ ಹಾಕಿದ್ದೀನಿ, ಪಾರಿಜಾತದ ಎಲೆ ಕೂಡ ನಾನು ಹಾಕ್ತಾಯಿದ್ದೀನಿ. ಇದು ಎಣ್ಣೆಯಲ್ಲಿ ಹಾಕಿ ನಾವು ಚೆನ್ನಾಗಿ ಕುದಿಸ್ಬೇಕು. ಅದು ಯಾವ ಥರ ಅಂದರೆ ಆ ಎಲೆಗಳೆಲ್ಲ ಒಂಥರ ಗರಿ ಗರಿ ಥರ ಆಗಿಬಿಡುತ್ತೆ. ನಾವು ಎಣ್ಣೆಲಿ ಏನಾರು ಕರೆದ್ರೆ ಯಾವ ಥರ ಅದು ಒಂಥರ ರೋಸ್ಟ್ ಆಗುತ್ತೆ, ಆ ಥರ ಅಷ್ಟೊತ್ತು ನಾವು ಕುದಿಸ್ಬೇಕು. ಇದನ್ನು ನೋಡಿ ಆಗ್ತಾಯಿದೆ. ಚೆನ್ನಾಗಿ ಇನ್ನೂ ಕುದಿಬೇಕಿದು. ಆಮೇಲೆ ಇದಕ್ಕೆ ಮೆಂತೆ ಕೂಡ ನಾನು ಹಾಕಿದ್ದೀನಿ, ಮೆಂತೆ ಕಾಳು ಕೂಡ ಹಾಕ್ತಾಯಿದ್ದೀನಿ. ನಮ್ಮ ಕೂದಲು ಉದ್ದವಾಗಿ ಕಪ್ಪಾಗಿ ಬೆಳಿಬೇಕಲ್ವ, ಯಾರಿಗೆ ಆಸೆ ಇರಲ್ಲ ಹೇಳಿ. ಅದಕ್ಕೆ ನಾವು ಕೊಬ್ಬರಿ ಎಣ್ಣೆಲಿ ಈ ಥರ ಎಲೆಗಳನ್ನೆಲ್ಲ ಹಾಕಿ ಕುದಿಸ್ಬಿಟ್ಟು ಡೈಲಿ ನಾವು ಹಚ್ಕೊತಾ ಇದ್ದರೆ ಕೂದಲು ಚೆನ್ನಾಗಿ ಬರುತ್ತೆ. ಬಿಳಿ ಕೂದಲು ಕಪ್ಪಾಗಲ್ಲ, ಕಪ್ಪಾಗಿರೋ ಕೂದಲು ಸ್ವಲ್ಪ ಕಪ್ಪಾಗೇ ಇರುತ್ತೆ, ಬೇಗ ಬಿಳಿ ಕೂಡ ಆಗಲ್ಲ. ಬಿಳಿ ಕೂದಲು ಯಾವತ್ತೂ ಕಪ್ಪಾಗಲ್ಲ ಅದು. ಆಮೇಲೆ ನಮ್ಮ ಕೂದಲು ಉದುರಿ ತೆಳ್ಳಗಾಗಿರುತ್ತೆ, ಕೆಲವೊಂದು ಕಡೆ ಅಂತೂ ಕೂದಲು ಉದುರಿರುತ್ತೆ. ಈ ಥರ ನಾವು ಎಣ್ಣೆ ಮಾಡಿ ತಲೆಗೆ ಹಚ್ತಾ ಇದ್ದರೆ ಕೂದಲು ಕೆಲವೊಂದು ಕಡೆ ಉದುರಿರುತ್ತಲ್ಲ, ಅಲ್ಲಿ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಉದ್ದವಾಗಿ ಬೆಳೆಯುತ್ತೆ, ದಟ್ಟವಾಗಿರುತ್ತೆ. ಆಮೇಲೆ ತಲೆಯಲ್ಲಿ ಒಟ್ಟು ಕೂಡ ಇರೋದಿಲ್ಲ. ನಾನು ಹಿಂದಿನ ವಿಡಿಯೋದಲ್ಲಿ ಈ ಥರ ಮಾಡಿ ತೋರಿಸಿದ್ದೆ, ಅದು ಖಾಲಿ ಆಯಿತು ಎಣ್ಣೆ. ಮತ್ತೊಮ್ಮೆ ನಿಮ್ಮ ಮುಂದೆ ಈ ರೀತಿಯಾಗಿ ತೋರಿಸೋ ಒಂದು ಪ್ರಯತ್ನ ಮಾಡಿದ್ದೇನೆ ನೋಡಿ. ಇದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ಮೆಂತೆ ಹಾಕಿದ್ದೀನಿ ನಾನು. ಈಗ ಚೆನ್ನಾಗಿ ಅದು ರೋಸ್ಟ್ ಆಗ್ತಿದೆ ನೋಡಿರಿ. ಎಲೆಗಳೆಲ್ಲ ಚೆನ್ನಾಗಿ ಗರಿ ಗರಿ ಥರ ಆಗಿದೆ ಈಗ ನೋಡಿ. ಈಗ ಯಾವ ಥರ ಕುದ್ದಿ ರೆಡಿ ಆಗಿದೆ. ಇದು ನಮ್ಮ ಅಜ್ಜಿ ಈ ಥರ ಎಲ್ಲ ಮಾಡಿಡ್ತಾಯಿದ್ರು, ಅಮ್ಮ ಕೂಡ ಮಾಡಿಡ್ತಾಯಿದ್ರು.
ಈ ಥರ ಎಲೆ ಎಲ್ಲ ಸಿಕ್ಕಾಗ ನಾವು ಈ ಥರ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ತಕ್ಷಣ ನಾನು ಸೋಸಿ ಇಟ್ಕೊಳ್ಳಲ್ಲ, 2 ದಿನ ಎಣ್ಣೆ ಎಲ್ಲ ಚೆನ್ನಾಗಿ ಅದು ಬಿಟ್ಬಿಡ್ತೀನಿ ಚೆನ್ನಾಗಿ ನೆನ್ಕೊಳ್ಳಿ ಅಂತ. ಆಮೇಲೆ ಒಂದು ಸೋಸ್ಕೊಂಬಿಟ್ಟು ಒಂದು ಗ್ಲಾಸಿನ ಬಾಟ್ಲಲ್ಲಿ ಇಟ್ಕೊಂಬಿಟ್ಟು ನಾವು ಡೈಲಿ ಎಣ್ಣೆ ಹಚ್ತೀವಲ್ಲ, ಆವಾಗ ಈ ಥರ ಎಣ್ಣೆ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ತಲೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ. ನೋಡಿ ಈಗೆಲ್ಲ ಚೆನ್ನಾಗಿ ರೆಡಿ ಆಗಿದೆ. ಇದು ಎಣ್ಣೆ ಎಲ್ಲ ಒಂಥರ ಗರಿ ಗರಿ ಥರ ಆಗಿದೆ ನೋಡಿ. ಸ್ವಲ್ಪ ಮಜ್ಜಿಗೆ ಕಡಿಯೋ ಕೋಲಲ್ಲಿನ ಸ್ವಲ್ಪ ಹಿಂಗೆ ಅಂದ್ಕೊಂಡ್ರೆ ಚೆನ್ನಾಗಿ ರಸ ಬಿಟ್ಕೊಳ್ಳುತ್ತೆ. ನೋಡಿ ಆ ಥರ ಗ್ರೀನಾಗಿ ಕಾಣಿಸ್ತಾ ಇದೆ ಎಣ್ಣೆ. ಈಗ ಇದನ್ನು ನಾನು ಸ್ವಲ್ಪ ಸೋಸಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಇದು ರೆಡಿ ಆಗಿದೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ರಿ. ನೋಡಿ ಈಗ ರೆಡಿಯಾಗಿದೆ ಎಣ್ಣೆ ಇದು. ಎಲ್ಲರಿಗೂ ನಮಸ್ಕಾರ.